ಹಸ್ತಮುದ್ರಿಕ ಶಿರೋಮಣಿ, ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನ ಇವರು ತಮ್ಮದಾಗಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ವೇದಿಕೆ ಮೇಲೆ ನಿಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನ ಆಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಮಕೂರಿನ ಜನಕ್ಕೂ ಈ ಒಂದು ಪ್ರಗತಿ ಒಂದು ವಾಹಿನಿ ಇರುವಂಥ ಒಂದು ಸುಗ್ಗಿ ಸಂಭ್ರಮ, ಸಂಕ್ರಾಂತಿ ಹಬ್ಬ ಅಂದ್ರೆ ಒಂದು ಸುಗ್ಗಿ ಕಾಲ ಅಂತ ಹೇಳ್ತೀವಿ. ಅದರಲ್ಲೂ ನಮ್ಮ ಒಂದು ಪ್ರಗತಿ ವಾಹಿನಿಯವರು ಸುಮಾರು ಒಂದು ವಾರ 10 ದಿನದ ಮುಂಚೆನೇ ಇದರ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಈ ಹಬ್ಬದ ಒಂದು ಮಹತ್ವದ ಒಂದು ಆಚರಣೆ ವಿಚಾರವಾಗಿ ಎಲ್ಲರಿಗೂ ಒಂದು ಸವಿಯನ್ನ ಹಂಚ್ತಾ ಇದ್ದಾರೆ. ನಾನು ಮೊದಲೇ ಈ ಒಂದು ತುಮಕೂರು ನಗರಕ್ಕೆ ಬರೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಹಲವಾರು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಕಾರ್ಯಾಗಾರಗಳನ್ನು ನಡೆಸಿದ್ದೀನಿ. ಆದರೆ ತುಮಕೂರು ನನಗೆ ಹೊಸದು. ಆದರೂ ಕೂಡ ಪ್ರಗತಿ ವಾಹಿನಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಸುಮಾರು 1 ವರ್ಷಗಳ ಕಾಲ ನಾವು ಈ ಒಂದು ದಿನನಿತ್ಯದಲ್ಲಿ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಸೊ ಅದರಲ್ಲಿ ಹಲವಾರು ಇಲ್ಲಿ ಇವತ್ತು ಯಾರು ನಡೆದಿರ್ತೀರಾ, ಸೊ ಇದನ್ನ ಬಿಟ್ಟು TV ಯಾರು ವೀಕ್ಷಿಸ್ತೀರಾ ಖಂಡಿತ ನೀವು ನೋಡಿರ್ತೀರಾ. ಸೊ ಇವತ್ತಿನ ಬಹು ಮುಖ್ಯವಾದ ಅಂಶ ಅಂತಂದ್ರೆ ಇವತ್ತು ನಾವಿಲ್ಲಿ ಸೇರಿರುವಂಥದ್ದು ಸುಗ್ಗಿ ಸಂಕ್ರಾಂತಿ ಅಂತ ಹೇಳ್ತೀವಿ. ಈ ವೇದಿಕೆಯಲ್ಲಿ ಹಲವಾರು ಮಹನೀಯರು ಇಲ್ಲಿ ಬಂದು ಉಮಾಶ್ರೀ ಮೇಡಮ್ ಆಗಿರ್ಬೋದು, ಮತ್ತೆ ನಮ್ಮ ಪ್ರಗತಿ ವಾಹಿನಿಯ ಮುಖ್ಯಸ್ಥರಾದ ನಾಗಣ್ಣ ಸರ್ ಇರ್ಬೋದು, ಆಮೇಲೆ ಮತ್ತೆ ಶಿಲ್ಪಶ್ರೀ ಮೇಡಮು. ಸೊ ಎಲ್ಲ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು ಒಂದು ಇದರ ಮೂಲಕ ಒಂದು ಶುಭ ಇದು ಅಂತ ಹೇಳ್ತೀವಿ. ಅದರ ನಂತರ ತುಂಬಾ ವಿಶೇಷವಾಗಿ ಜ್ಯೋತಿಷ ಸಂಬಂಧಪಟ್ಟಂಥದ್ದು ಹೇಳುವಂಥದ್ದು ಹಲವಾರು ವಿಚಾರಗಳಿದೆ. ಈ ಹಬ್ಬ ಸುಗ್ಗಿ ಸಂಕ್ರಾಂತಿ ಹಬ್ಬ ಅಂದ್ರೇನೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಬರುವಂತ ಈ ಹಬ್ಬ ಅಂತ ಹೇಳ್ತೀವಿ. ಸೊ ಉತ್ತರಾಯಣ ಪುಣ್ಯಕಾಲ ಅಂತಂದ್ರೆ ಈ ಒಂದು ವರ್ಷದ ಪ್ರಾರಂಭ ಆಗೋದು ಜನವರಿ 1 ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಜನವರಿ 14ನೇ ತಾರೀಕು ಉತ್ತರಾಯಣ ಅಂದ್ರೆ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂತ ಒಂದು ಶುಭ ಹಬ್ಬ ಅಂತಾನೆ ಆಚರಿಸುವಂಥದ್ದು. ಸೊ ತುಂಬಾ ಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ಈ ಜ್ಯೋತಿಷ್ಯ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಅವರವರ ಸಂಪ್ರದಾಯ ಅವರವರ ನಂಬಿಕೆಗಳಿಗೆ ಬಿಟ್ಟಿದ್ದು. ಅಂದ್ರೆ ನಮ್ಮ ಹತ್ರ ಹೇಳ್ತಾರೆ ಗುರುಗಳೇ ಯಾವುದೇ ಇರ್ಲಿ ನಮ್ಮ ಹಣೆ ಬರಕ್ಕೆ ತಕ್ಕಂಗೆ ಆಗುತ್ತೆ ಅಂತ. ಬಟ್ ಹಣೆ ಬರ ಬರೆಯೋದು ಬ್ರಹ್ಮ ಆದ್ರೂ ಅದನ್ನ ನಾವು ಸುಧಾರಿಸ್ಕೊಂಡು ಜ್ಯೋತಿಷ್ಯ ಆಗ್ಲಿ ವಾಸ್ತುಬದ್ಧವಾಗಿ ಅದನ್ನ ಒಂದು ಆಚರಣೆ ವಿಚಾರವಾಗಿ ನಾವು ಅದನ್ನ ಕ್ರಮವಾಗಿ ರೂಢಿಸ್ಕೊಳ್ಳುವಂಥದ್ದು ಆಗಿರುತ್ತೆ. ಸೊ ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಪ್ರತಿಯೊಂದು ನೀವೆಲ್ಲರೂ ನೋಡಿ ಒಂದು ಜ್ಯೋತಿಷ್ಯ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಒಂದು ಗೂಗಲ್ ಮ್ಯಾಪ್ ತರ ಕೆಲಸ ಮಾಡುತ್ತೆ. ಏನ್ ಗೂಗಲ್ ಮ್ಯಾಪ್ ತರ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ನಾಳೆ ಏನಾಗುತ್ತೆ, ನಾಡದ್ದು ಏನಾಗುತ್ತೆ ಅಂತ ಎಲ್ಲರಿಗೂ ಒಂದು ಅನುಕೂಲತೆಗಳು ಇರುತ್ತೆ. ಅರೆ ಜ್ಯೋತಿಷ್ಯಕ್ಕೆ ಬಂದಾಗ ತುಂಬಾ ಮಹತ್ವವಾಗಿರುವಂಥದ್ದು ಜೀವನದ ಒಂದು ಸರಿಯಾದ ಕ್ರಮವಾದ ಜೀವನಬದ್ಧವಾಗಿರುವಂಥದ್ದು ಮಾಡ್ಬೋದು. ಸೊ ನಾನು ತುಮಕೂರಿಗೆ ಬಂದಾಗ ಬಹಳ ಆಶ್ಚರ್ಯ ಏನು ಅಂತಂದ್ರೆ ಇಲ್ಲಿನ ಜನಗಳಿಗೆ ಜ್ಯೋತಿಷ್ಯ ಆಗಿರ್ಬೋದು, ವಾಸ್ತು ಆಗಿರ್ಬೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಅವರಿಗೆ ಎಲ್ಲರ ಹತ್ರನೂ ದುಡ್ಡಿದೆ, ಎಲ್ಲನೂ ಇದೆ, ಆದ್ರೆ ಕ್ರಮಬದ್ಧತೆನೂ ಜೀವನದಲ್ಲಿದೆ. ಆದ್ರೆ ಇದನ್ನ ಅಳವಡಿಸ್ಕೊಂಡಾಗ ಇನ್ನೂ ಹೆಚ್ಚಾಗಿ ಪಡ್ಕೋಬಹುದು. ಒಂದು ಸಿಂಪಲ್ ಉದಾಹರಣೆ ಮೂಲಕ ನಾನು ಹೇಳ್ತೀನಿ. ನಾನು ಮೂಲತಃ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ನನ್ನ ಜೀವನ ಪ್ರಾರಂಭ ಮಾಡಿದೆ. ಸೊ ನಾನು ಹಲವಾರು ಒಂದು MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಹೋದಾಗ ನಾವು MNC ಕಂಪ್ನಿಯಲ್ಲಿ ನಾನು ಒಂದು ಬಿಡುವಿನ ವಿರಾಮದಲ್ಲಿ ಕೆಳಗಡೆ ಒಂದು ಕಾಫಿ ಬ್ರೇಕು, ಟೀ ಬ್ರೇಕು ಅಂತ ಹೋದಾಗ ಅಲ್ಲಿ ಒಂದು ಟೀ ಅಂಗಡಿ ರಾಮಣ್ಣ ಅಂತ ಇದ್ರು. ಸೊ ನಾನು ಕೇಳ್ತಾ ಇದ್ದೆ, ಎಲ್ಲರೂ ಅಲ್ಲಿ ತುಂಬಾ ಸಂಜೆ ಆದ್ರೆ ಎಲ್ಲರೂ ಸೇರ್ತಾ ಇದ್ರು ಟೀ ಅಂಗಡಿ ರಾಮಣ್ಣ ಹತ್ರ. ಸೊ ಒಂದು ವಾರ ಆಯ್ತು, ಒಂದು ವರ್ಷ ಆಯ್ತು. ಆ ಟೀ ಅಂಗಡಿ ರಾಮಣ್ಣ ಏನ್ ಮಾಡ್ಕೊಂಡ್ರು, ಒಂದಿನ ಒಂದು ದೊಡ್ಡ ಹೋಟೆಲ್ನ ಪರ್ಚೇಸ್ ಮಾಡ್ಕೊಂಡು ಆ ಹೋಟೆಲ್ನ ಮಾಲೀಕರಾದ್ರು. ಸೊ ನಾನು 1 ವರ್ಷ ಆದ್ಮೇಲೆ ರಾಮಣ್ಣ ಅವ್ರ ಕೆಳಗಡೆ ಕಾಣಿಸ್ಲೇ ಇಲ್ಲ. ಸೊ ಅದಕ್ಕೆ ಯಾಕೆ ರಾಮಣ್ಣ ಎಲ್ಲಿದ್ದೀರಿ ಅಂದ್ರೆ, ಈ ರೀತಿ ಗುರುಗಳೇ ನಾವು ಒಂದು ಹೋಟೆಲ್ ಪ್ರಾರಂಭ ಮಾಡಿದ್ದೀವಿ, ಸೊ ಅದಕ್ಕೆ ಅಲ್ಲಿ ನಾನು ಇರ್ತೀನಿ ಅಂತ. ಆದ್ರೆ ಏನ್ ಮಾಡೋದು ಅಂತಂದ್ರೆ, ಏನ್ ಮಾಡೋದು ಗುರುಗಳೇ, ನಮ್ಮ ಹಣೆ ಬರ ಹೋಟೆಲ್ ಪ್ರಾರಂಭ ಮಾಡಿದಾಗಿಂದ ನನಗೆ ಟೀ ಅಂಗಡಿಯಲ್ಲಿ ಇರುವಂತ ಯಾರು ಬರ್ತಾರೆ ಅಂತ ಕಸ್ಟಮರ್ ಹೋಟೆಲ್ನಲ್ಲಿ ಬರ್ತಾನೆ ಇಲ್ಲ. ಅಂದ್ರೆ ಅದ್ರ ಅಂಶ ಏನು ಹೇಳ್ಬೇಕು, ಉದ್ದೇಶ ಏನು ಅಂತಂದ್ರೆ, ಆ ಒಂದು ಪ್ರದೇಶದಲ್ಲಿ ಏನು ಟೀ ಅಂಗಡಿ ರಾಮಣ್ಣ ಫೇಮಸ್ ಆಗಿದ್ರು ಆ ಪ್ರದೇಶ ತುಂಬಾ ವಾಸ್ತುಬದ್ಧವಾಗಿತ್ತು ಅನ್ನೋದು ಒಂದು ಬಹುಮುಖ್ಯವಾದ ಅಂಶ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ಅವರು ಮತ್ತೆ ಆ ಒಂದು ಟೀ ಅಂಗಡಿಯವರು ಆ ಹೋಟೆಲ್ನ ಬಿಟ್ಟು ಮತ್ತೆ ಆ ಟೀ ಅಂಗಡಿಗೆ ತೆರಳಿದ್ರು. ಸೊ ಆ ವಿಚಾರವಾಗಿ ಒಂದು ಪ್ರಬುದ್ಧತೆಯಿಂದ ಅಂದ್ರೆ ವಾಸ್ತುಬದ್ಧವಾಗಿರೋದ್ರಿಂದ ಅವ್ರಿಗೆ ಫೇಮಸ್ ಅಂತ ಹೇಳ್ತಾರೆ.
ಮತ್ತು ಇನ್ನು ಜಾತಕದಲ್ಲಿ ನೋಡ್ಬೇಕಂದ್ರೆ ಹಲವಾರು ಜನ ನೋಡಿ ಒಂದು ಸಿಂಪಲ್ ಆಗಿ ಜನಗಳಿಗೆ ಸಾರ್ವಜನಿಕವಾಗಿ ಟಿಪ್ಸ್ ಕೊಡ್ತೀನಿ. ಸೊ ನೋಡಿ, ಎಷ್ಟೋ ಜನ ನೋಡಿ ಆ ಯೋಗ ಇದೆ, ಈ ಯೋಗ ಇದೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಸೊ ಎಲ್ಲರ ಜಾತಕದಲ್ಲಿ ಎಲ್ಲ ಯೋಗಗಳು ಇರುತ್ತೆ. ಉದಾಹರಣೆಗೆ ನಾವು ಇವತ್ತು ಈ ಒಂದು ತುಮಕೂರಿಗೆ ಸಂಬಂಧಿತಪಟ್ಟಂತ ನಗರ ವಿಚಾರವಾಗಿ ಹೇಳೋದಾದ್ರೆ, ನಾನು ನಿನ್ನೆ ಇಲ್ಲಿ ಫಂಕ್ಷನ್ ಸ್ಟಾಲ್ಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದ್ ಕಡೆಯಿಂದ ಚಂದ್ರ ಕಾಣ್ತಾ ಇತ್ತು, ಅದ್ರ ಪಕ್ಕ ಒಂದು ಸ್ಟಾರ್ ಕಾಣ್ತಾ ಇತ್ತು. ಸೊ ನಿನ್ನೆ ಗೋಚಾರದಲ್ಲಿ ಚಂದ್ರನ ಪಕ್ಕ ಇದ್ದಿದ್ದು ಗುರು ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಗೊತ್ತು ಗಜಕೇಸರಿ ಯೋಗ ಅಂತ ತಾವು ಕೇಳಿರ್ತೀರಾ. ಸೊ ಯಾರ್ಯಾರು ಸಿಂಪಲ್ ಆಗಿ ಸುಮ್ಮನೆ ಆಕಾಶ ವೀಕ್ಷಣೆ ಮಾಡಿದ್ರು ಕೂಡ ಚಂದ್ರ ಪಕ್ಕ ಗುರು ಇರೋದು ನೋಡಿದ್ರೆ ಆ ಗಜಕೇಸರಿ ಯೋಗ ಆಕ್ಟಿವೇಶನ್ ಆಗುತ್ತೆ. ಈ ರೀತಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಅದರದೇ ಆದ ಮಹತ್ವ ಇದೆ, ವಾಸ್ತುಗೆ ಸಂಬಂಧಪಟ್ಟಂತ ಅದರದೇ ಆದ ಮಹತ್ವ ಇದೆ. ಜೀವನ ನಾವು ರೂಪಿಸ್ಕೋಬೇಕು ಅಂತಂದ್ರೆ ಜ್ಯೋತಿಷ ಆಗಲಿ ವಾಸ್ತು ಆಗಲಿ ನಾವು ನಮ್ಮ ಒಂದು ಕಾರ್ಯಕ್ರಮ ನಮ್ಮ ಒಂದು ಜಾತಕದ ಅನುಸಾರವಾಗಿ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಒಂದು ಜೀವನ ನಿರ್ವಹಣೆ ಮಾಡಿಕೊಂಡ್ರೆ ಅವರು ಜೀವನನೂ ಸುಲಲಿತವಾಗಿ ನಡೆಯುತ್ತೆ. ಸೊ ಇದು ಬಹು ಮುಖ್ಯವಾದ ಅಂಶ. ಜ್ಯೋತಿಷ ಆಗಲಿ ವಾಸ್ತು ಆಗಲಿ ನಮ್ಮ ಹಿಂದೂ ಸನಾತನ ಪರಂಪರೆಯಿಂದ ನಡೆದುಕೊಂಡು ಬಂದಿರುವಂಥದ್ದು. ಅದಕ್ಕೆ ಆ ಒಳ್ಳೆಯ ಸಮಯ ಬರಬೇಕು, ಒಳ್ಳೆಯ ಅವಕಾಶ ಬರಬೇಕು. ಸಮಯಬದ್ಧವಾಗಿದ್ದರೆ ಎಲ್ಲರಿಗೂ ಒಂದು ಒಳ್ಳೆಯ ಅನುಕೂಲತೆಗಳು ಸಿಗುತ್ತೆ. ಸೊ ಈ ಒಂದು ಅವಕಾಶ ಕೊಟ್ಟಿರುವಂಥ ಪ್ರಗತಿ ವಾಹಿನಿಯ ಒಂದು ಮುಖ್ಯಸ್ಥರಾಗಿರ್ಬೋದು, ಮತ್ತು ಮಾಲೀಕರ ವಿಚಾರದಲ್ಲಿ ಮತ್ತು ನಮ್ಮ ನಿರೂಪಕರ ಸಿದ್ದಶ್ರೀ ಅವರಿಗೆ ಒಂದು ಧನ್ಯವಾದಗಳನ್ನ ಕೋರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.